ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ನಿನ್ನೆ ರಾತ್ರಿದಿದು. ಸೊ ಪೂರಿ ಮಾಡೋದು ಸುಲಭ ವಿಧಾನವಾಗಿ 4 ಪದಾರ್ಥ ಯೂಸ್ ಮಾಡಿ ಮಾಡುವಂಥ ಪೂರಿ ಸಾಫ್ಟಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಉಪ್ಪು ಪುಡಿ ತೋರಿಸ್ತಾ ಇದ್ದೀನಿ. ಸೊ ನಾನಿವಾಗ ಏನು ಮಾಡೋಕ್ಕೆ ಹೊಂಟಿದ್ದೀನಿ ಅಂದರೆ, ಇದು ಗೋಧಿ ಹಸಿಟ್ಟು, ಆಶೀರ್ವಾದ ಗೋಧಿ ಹಸಿಟ್ಟು. ಸೊ ಇದು ನಾನು ಪ್ಯಾಕೆಟ್ ಓಪನ್ ಮಾಡಿ ಹಾಕ್ಬಿಟ್ಟಿದ್ದೆ. ಆಲ್ರೆಡಿ ಇಷ್ಟು ಖಾಲಿ ಆಗಿದೆ. ಇನ್ನೇನು ಈ ಸಾಟರ್ಡೆ ನಾವು ಡಿಮಾರ್ಟ್ ಹೋಗಬೇಕು ದಿನಸಿ ತರೋಕ್ಕೆ. ಸೊ ಇನ್ನೇನು ಇಷ್ಟಿದೆ. ಓಕೆ, ಇವಾಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ಪೂರಿ ಮಾಡೋಣ ಅಂತ. ಪೂರಿಗೆ ಬೇಕಾಗಿರೋದು ನೀರು, ಹಸಿಟ್ಟು, ಉಪ್ಪಿನ ಪುಡಿ, ಸಾಲ್ಟ್ ಪೌಡರ್, GRP ತುಪ್ಪ. ನಾವು ಬಳಸೋದು GRP ತುಪ್ಪ. ಸೊ ಈ 4 ಪದಾರ್ಥನ ನಾನು ಯೂಸ್ ಮಾಡಿಕೊಂಡು ಪೂರಿ ಮಾಡ್ತೀನಿ. ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರಿ ನೀವೇ. ಸೊ ಇಷ್ಟೇ, ನಾನು ಬೇರೆ ಏನೂ ಹಾಕಲ್ಲ. ಬನ್ನಿ ಪೂರಿ ಹಸಿಟ್ಟು ಹೆಂಗೆ ಕಲಿಸೋದು ಅಂತ ಇರ್ತೀನಿ. ಫಸ್ಟ್ ಇವಾಗ ಉಪ್ಪು ಪುಡಿ ಹಾಕಿದ್ದೀನಿ. ಇವಾಗ ಹಸಿಟ್ಟನ್ನ ಹಾಕ್ಕೊಳ್ತೀನಿ. ನೋಡಿ, ಹಸಿಟ್ಟು ಹಾಕ್ಕೊತೀನಿ. ಸೊ ಹಿಂಗೆ ಕಲಿಸೋದು. ಹಸಿಟ್ಟು ಇಷ್ಟು ಹಾಕಿದ್ದೀನಿ. ಸೊ ಇವಾಗ ಪುಡಿ ಉಪ್ಪು ಹಾಕಿದ್ನಲ್ಲ, ಅದೆಲ್ಲ ಸ್ವಲ್ಪ ಎಲ್ಲ ಹಸಿಟ್ಟಿಗೆ ಮಿಕ್ಸಪ್ ಮಾಡಿಬಿಡ್ತೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕಿದ್ದೀನಿ. ಇವಾಗ ಕಲಿಸ್ಕೊಳ್ಳೋಣ. ಒಂದೇ ಸಮ ಬರ್ರಂತ ಉಯ್ಯಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು. ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಲಿಸಿದ್ದೀನಿ. ಸೊ ಇವಾಗ ತುಪ್ಪ ಹಾಕೋಣ. ತುಪ್ಪ ಹಾಕ್ಕೊಂಡ್ರೆ ಕೈಯಲ್ಲಿ ಅಂಟಿರೋದೆಲ್ಲ ಹಂಗೆ ಬಿಟ್ಕೊಂಡ್ಬಿಡುತ್ತೆ. ಸೊ ನಾನು ಪೂರಿಗಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ. ಸೊ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಈ ಸ್ಪೂನಲ್ಲಿ ಹಾಕಿರೋದು. ಸೊ ಹಸಿಟ್ಟು ನೋಡಿ, ಇಷ್ಟು ಮೆತ್ತಗೆ ಕಲಿಸ್ಕೊಬೇಕು. ತುಂಬ ಹಸಿಟ್ಟಾಗಿ ಗಟ್ಟಿ ಕಲಿಸ್ಬಾರ್ದು. ಸೊ ಇವಾಗ ಕಲಿಸ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತೂ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೆ. ಸೊ ಯಾವುದಕ್ಕೆ ಬಂದಿದೆ ಅಂತ ನೋಡ್ತಾ ಇರಲಿಲ್ಲ. ಎಷ್ಟು ಮೆತ್ತಗಾಗಿದೆ ನೋಡಿ ಹಸಿಟ್ಟು. ಸೊ ನೋಡಿ, ಕೈಯಲ್ಲಿ ಅವಾಗ ಎಷ್ಟು ಮೆತ್ಕೊಂಡಿತ್ತು, ಇವಾಗ ಏನಿಲ್ಲ ನೋಡಿ. ಸೊ ಇದು ಪೂರಿಗೆ. ಸೊ ತುಪ್ಪ ಹಾಕಿ ಕಲಿಸ್ತಾ ಇರೋದು ನಾನು. ನೆನ್ನೆ ಚಪಾತಿಗೆ ತೋರಿಸ್ಕೊಟ್ಟೆ ಲಾಸ್ಟ್ ವಿಡಿಯೋದಲ್ಲಿ. ಇವಾಗ ಪೂರಿಗೆ ಕಲಿಸ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ. ಇದು ಎಷ್ಟೊತ್ತು ನಾವು ಬಿಟ್ಟರು ತುಂಬ ಚೆನ್ನಾಗಿ ಸಾಫ್ಟಾಗಿ ಉಬ್ಬುತ್ತೆ ಪೂರಿ. ಸೊ ಇವಾಗ ನಾನು ಸಾಂಬಾರು ಮಾಡೋಷ್ಟರಲ್ಲಿ ಕಾಳು ಗೊಜ್ಜು ಮಾಡ್ತೀನಿ. ಇದಕ್ಕೆ ನಿಮಗೆ ಬೇಕಾಗಿದ್ದು ನೀವು ಮಾಡ್ಕೊಬೋದು. ಪೂರಿಗೆ ಏನು ಬೇಕೋ ಅದು ನೀವು ಮಾಡ್ಕೊಬೋದು, ನಿಮ್ಮ ಇಷ್ಟ. ಸೊ ಪೂರಿನ ಹಸಿಟ್ಟು ಹೆಂಗೆ ಕಲಿಸೋದು ಅಂತ ನಾನಿಲ್ಲಿ ತೋರಿಸ್ಕೊಂಡಿದ್ದೀನಿ ನಿಮಗೆ. ನೋಡಿ, ಚೆನ್ನಾಗಿ ನಾತಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಹೀಗೆ. ಇವಾಗ ತಟ್ಟೆ ಮುಚ್ಚಿ ಇಟ್ಬಿಡೋಣ. ನಿಮಗೆ ಬೇಕು ಅನ್ಸಿದ್ರೆ ಇನ್ನೊಂದು ಟೇಬಲ್ ಸ್ಪೂನು ತುಪ್ಪ ಹಾಕೊಬೋದು. ನನಗೆ ಸಾಕು ಇಷ್ಟೇ. ಓಕೆ, ಇವಾಗ ಒಂದು 10 ನಿಮಿಷ ನಾನು ನೆನೆಯಾಕೆ ಬಿಡ್ತೀನಿ ಅಷ್ಟೇ. ಅಷ್ಟರಲ್ಲಿ ಸಾರಿಗೆಲ್ಲ ರೆಡಿ ಮಾಡ್ಕೊತೀನಿ. ಸಾರಿಗೆ ಕುಕ್ಕರ್ ಇಟ್ಬಿಟ್ಟು ಪೂರಿ ಲಟ್ಟಿಸ್ತೀನಿ. ನೋಡಿ, ಇವಾಗ ಪ್ಲೇಟ್ ಮುಚ್ಚಿ ಸಾಂಬಾರು ಕಾಳು ಗೊಜ್ಜು, ಅಳಸಂದಿ ಕಾಳು ಗೊಜ್ಜು ಮಾಡ್ತಾಯಿದ್ದೀನಿ ನಾನು. ಸೊ ಅದು ನೆನೆಯೋ ಗಂಟ ಇಲ್ಲೇ ಇಟ್ಬಿಡ್ತೀನಿ. ಅದು ಗೊಜ್ಜುಗೆಲ್ಲ ರೆಡಿ ಮಾಡಿಕೊಂಡು. ಸೊ ಈ ಕೌಂಟರ್ ಟಾಪ್ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ. ಈ ಪ್ಲೇಸು ನಾನು ತುಂಬ ಯೂಸ್ ಮಾಡೋದು ಇಲ್ಲೇ. ಅಡುಗೆದಿಗೂ ತರಕಾರಿಗಳಿಗೆ ಪ್ರತಿಯೊಂದಕ್ಕೂ ನಾನು ಇಲ್ಲೇ ಇದನ್ನು ಯೂಸ್ ಮಾಡೋದು. ಅದಕ್ಕೆ ಇದು ಕ್ಲೀನ್ ಮಾಡ್ಕೊತೀನಿ ಈಗ. ಸೊ ಈ ತುಪ್ಪದ ಕೆಲಸ ಎಲ್ಲ ಆಯಿತು. ಇವಾಗ ಎತ್ತಿಟ್ಬಿಡ್ತೀನಿ. ನೋಡಿ, 1 ಪ್ಲೇಟು 1 ಸ್ಪೂನ್ ಇಟ್ಕೊಂಡಿದ್ದಕ್ಕೆ ಇಲ್ಲೇನಾಗಿಲ್ಲ. ಇಲ್ಲಾಂದರೆ ಇಲ್ಲಿ ಜಿಡ್ಡಾಗ್ತಿತ್ತು. ಸೊ ಅದಕ್ಕೆ ಇಲ್ಲೊಂದು ಸ್ಪೂನ್ ಇಟ್ಟಿದೆ ತುಪ್ಪದ್ದು. ಹೀಗೆಲ್ಲ ಎತ್ತಿಡೋಣ. ಸೊ ಹಿಂಗೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು. ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು. ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಯಿತು. ಹಾಗೆ ಮಾಡ್ಕೊಂಬಿಟ್ರೆ ನನಗೆ ತುಂಬ ಸುಲಭ. ಯಾಕಂದರೆ ಇಲ್ಲಿ ಬೇರೆ ಇವಾಗ ತರಕಾರಿ ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀನಿ ಈ ಪ್ಲೇಸ್ನ. ಅದಕ್ಕೋಸ್ಕರ ಅವಾಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು. ಕಾಳು ಗೊಜ್ಜು ರೆಡಿ ಆಗ್ತಾ ಇದೆ. ಸೊ ಇವತ್ತು 1 ಟೈಮ್ಗೆ ಅಂತ ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ಪಾತ್ರೆಯಲ್ಲಿ. ಸೊ ಇವಾಗ ಕಾಳು ಗೊಜ್ಜು ರೆಡಿ ಆಯಿತು. ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅವಾಗೆ ಮುಚ್ಚಿಟ್ಟಿದ್ನಲ್ಲ ಪೂರಿಗೆ, ಇದು ಮಣೆ. ಸೊ ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ಸೊ ರೆಸ್ಟ್ ಆಗಿದೆ. ಬೇಕಾದರೆ ಒಂದು ಸತಿ ಹಿಂಗೆ ನಾದ್ಕೊಬೋದು ನೀವು. ತುಂಬ ಸಾಫ್ಟಾಗಿದೆ ನೋಡಿ, ಗೊತ್ತಾಗ್ತಾ ಇದೆಯಲ್ಲ.
ಸೊ ಹಿಂಗೆ ಪೂರಿಗೆ ಎಷ್ಟು ಸಾಫ್ಟ್ ಇರಬೇಕು ಹಸಿಟ್ಟು. ತುಂಬ ಹಸಿಟ್ಟು ಹಾಕಿ ನೀರು ಕಮ್ಮಿ ಹಾಕಿದ್ರೂ ತುಂಬ ಗಟ್ಟಿಗೂ ಕಲಿಸ್ಬಾರ್ದು, ಪೂರಿ ಚೆನ್ನಾಗಿ ಸಾಫ್ಟಾಗಿ ಬರಲ್ಲ. ಸೊ ಸೇಮ್ ನಾನು ಚಪಾತಿಗೆ ಹೆಂಗೆ ಉಂಡೆ ಉಂಡೆ ಮಾಡ್ಕೊತೀನೋ ಅದೇ ಥರ ಇದನ್ನು ಮಾಡ್ಕೊತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಉಂಡೆ ಉಂಡೆ ಮಾಡ್ಕೊತಾ ಇದ್ದೀನಿ. ಎಲ್ಲ ಈ ಥರ ಮಾಡ್ಕೊಂಬಿಟ್ರೆ ಆಮೇಲೆ ಪೂರಿ ಲಟ್ಟಿಸೋಕ್ಕೆ ತುಂಬ ಸುಲಭ ಆಗುತ್ತೆ. ಯಾಕಂದರೆ ಇದನ್ನು ನಾನು ಒಬ್ಬಳೇ ಮಾಡಬೇಕಲ್ಲ, ಅದಕ್ಕೆ ನಮ್ಮ ಬಿಂದಿಯದು ಓದು ಮುಗೀತು, ಹೋಮ್ವರ್ಕು ಟೆಸ್ಟು ಎಲ್ಲ ಮುಗೀತೊಳಗೆ. ಸೊ ಇವಾಗ ಪೂರಿ ಮಾಡೋಣ ಅಂತ ಹೆಂಗೋ ಕಾಳು ಗೊಜ್ಜು ಒನ್ ಟೈಮ್ಗೆ ಮಾಡ್ತಾಯಿದ್ದೀನಿ. ಅಲಸಂದಿ ಕಾಳು, ಬದನೆಕಾಯಿ, ಆಲೂಗಡ್ಡೆ ಹಾಕಿ. ಸೊ ಇವಾಗ ವೆದರ್ ಕೂಲಾಗಿದೆಯಲ್ಲ, ಸೊ ಅನ್ನ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಪೂರಿ ಮಾಡೋಣ ಅಂತ ಮಾಡ್ತಾಯಿರೋದು. ಸೊ ಯಾರಾದರೂ ಈಗ ಬಿಂದ್ಯಾ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಮತ್ತು ನೀವೇನಾದರೂ ಕಾಮೆಂಟ್ ಹೇಳ್ಬೋದು ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಬೇಕಾದ್ರೂ ದಯವಿಟ್ಟು ಹೇಳ್ಬೋದು. ನಾನು ಏನಾದರೂ ತಪ್ಪಿದರೆ ತಿದ್ಕೊತೀನಿ. ಸೊ ಅದು ನನಗೆ ಸರಿ ಅನಿಸಿದ್ರೆ ಓಕೆನಾ. ಸೊ ನಾನು ಈ ಥರ ಅಡುಗೆ ಮಾಡೋದು ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡ್ಬೋದು, ನೀವು ಲೈಕ್ ಕೊಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ನಮಗೆ ಯಾವ ಥರ ಕಂಫರ್ಟೇಬಲು, ಯಾವ ಥರ ಬೇಕೋ ನಾವು ಆ ಥರ ಮಾಡಿಕೊಂಡ್ರೆ ಸುಲಭ ನಮಗೆ. ಯಾಕಂದರೆ ಎಲ್ಲ ಒಂದೇ ಸಮ 1/A to Z ಮಾಡೋಕ್ಕಾಗಲ್ಲ. ಸೊ ನಮ್ಗೆ ಯಾವ ರೀತಿ ಸುಲಭ ಅನಿಸುತ್ತೋ ಆ ರೀತಿ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ನೋಡಿ ಫುಲ್ಲು ನಾನು ಇಲ್ಲಿ ತೀಡಾಯಿತು. ಉಂಡೆನೂ ಅಷ್ಟೇ, ಇಲ್ಲಿ ದಪ್ಪ ಸಣ್ಣ ಅಂತ ಏನಿಲ್ಲ, ನನಗೆ ಹೆಂಗೆ ಬೇಕೋ ಹಂಗೆ ನಾನಿಲ್ಲಿ ಒಂದು ದಪ್ಪ ಇದೆ, ಒಂದು ಸಣ್ಣ ಇದೆ, ಈ ಥರ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಲಟ್ಟಿಸೋಣ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಉಂಡೆ ಎತ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದ್ದು ಮುಚ್ಚೋಣ. ಸೊ ಇಲ್ಲಿ ಹಂಗೆ ಹಸಿಟ್ಟು ಎತ್ಕೊಂಡಿದ್ದೀನಿ ಸ್ವಲ್ಪ, ಯಾಕಂದರೆ ಮನೆಗೆ ಇದಾಗಬಾರ್ದಲ್ವ, ಅಂಟ್ಕೊಬಾರ್ದು ಅಂತ ಸ್ವಲ್ಪ ಹಿಂಗೆ ಉತ್ತರಿಸೋಣ ಅಷ್ಟೇ ನಾನು ಹಾಕೋದು. ಆಮೇಲೆ ಇವಾಗ ತೀಡೋಣ. ತೀಡ್ತಾಯಿದ್ದೀನಿ. ಸೊ ನಿಮಗೆ ಬೇಕಂದರೆ ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಬೋದು, ಅಂದರೆ ಮನೆಗೆ ಅಂಟಬಾರ್ದಲ್ವ, ಅದಕ್ಕೇ. ನಿಮಗೆ ಎಷ್ಟು ಅಗಲ ಬೇಕಾದರೂ ಅಷ್ಟು ಅಗಲ ತೀಡ್ಕೋಬೋದು. ಇದೇ ಥರ ತೀಡಬೇಕು ಅಂದೇನಿಲ್ಲ, ತುಂಬ ಹಸಿಟ್ಟು ಉದುರಿಸ್ಕೊಂಡು ಬೆಳ್ಳಗೆ ಕಾಣುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಪೂರಿ ಒಂದೇ ಸಮ ಬರಬೇಕು, ರೌಂಡ್ ಶೇಪ್ ಬರಬೇಕಂದ್ರೆ ಈ ಥರ ಒಂದು ಮುಚ್ಚುಳನ ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ಒತ್ತಡ ಹಾಕಿ ನೋಡಿ, ಈ ಥರ ಮುಚ್ಚುಳದಲ್ಲಿ ನಾನು ಶಾರ್ಪ್ ಇರೋ ಸ್ಟೀಲ್ ಮುಚ್ಚುಳದಲ್ಲಿ ಮಾಡ್ತಾ ಇರೋದು. ಸೊ ಇವಾಗ ಇದನ್ನು ಈಸಿಯಾಗಿ ಹಿಂಗೆ ರಿಮೂವ್ ಮಾಡಿದ್ರೆ ಆಯಿತು. ನೋಡಿ ಕ್ಲೀನಾಗಿ ಬಂದ್ಬಿಡುತ್ತೆ. ಸೊ ನೋಡ್ದೆ ಈಗ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರನೇ ಎಲ್ಲ ಪೂರಿನೂ ಲಟ್ಟಿಸ್ತೀನಿ. ಈ ಥರ ಸಮವಾಗಿ ತೀಡಿದ್ದೀನಿ. ಕಟ್ ಮಾಡಿರೋದು ಅಷ್ಟೇ, ಅಂದರೆ ಬಾಕ್ಸ್ ಮುಚ್ಚುಳದಿಂದ ಸಮವಾಗಿ ಅಳತೆ ಬರುತ್ತೆ. ಬೇಕಾದ್ರೆ ನಿಮ್ಗೆ ದೊಡ್ಡದು ತಟ್ಟೆ ಇದ್ದರೂ ಅದರಲ್ಲಿ ಮಾಡ್ಕೊಬೋದು. ಸೊ ನನಗಿಷ್ಟು ಸಾಕು ಇದು ಮತ್ತು ಇಷ್ಟು ಮಾಡಿದ್ದೀನಿ ನಾನು. ಸೊ ಇವಾಗ ಬೇರೆ ಎಲ್ಲ ಪೂರಿ ಲಟ್ಟಿಸೋಣ. ಫ್ರೆಂಡ್ಸ್, ಪೂರಿಗೆ ಎಲ್ಲ ತೀಡಿ ಇಟ್ಕೊಂಬಿಟ್ಟಿದ್ದೀನಿ. ಸೊ ಇವಾಗ ಎಣ್ಣೆ ಕಾಯಕ್ಕಿಡ. ಸೊ ನೋಡಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟೆ, ಇನ್ನು ಇಷ್ಟ ಹಸಿಟ್ಟು ಮಿಕ್ಕಿದೆ. ಸೊ ಇವಾಗ ಇದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಇಲ್ಲಿ ಇವಾಗ ತೀಡಿರೋದೆಲ್ಲ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಕ್ಲಿಯರ್ ಮಾಡ್ಕೊಂಬಿಟ್ಟು ಈ ಜಾಗನ ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅವಾಗಿಂದ ಅವಾಗೇ, ಇಲ್ಲಾಂದರೆ ಎಲ್ಲ ಗಲೀಜು ಥರ ಕಾಣುತ್ತೆ, ಅದು ನಂಗೆ ಇಷ್ಟ ಆಗೋಲ್ಲ. ನೋಡಿ ಬಾಣಲಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ, ಲೋ ಫ್ಲೇಮ್ ಇಟ್ಟಿದ್ದೀನಿ ಬಾಣಲಿ ಬಿಸಿ ಆಗೋಕ್ಕೆ. ಇವಾಗ ಎಣ್ಣೆ ಹುಯ್ಯೋಣ. ಹುಯ್ದ ಹತ್ರ ಉರಿ ಜಾಸ್ತಿ ಇಕ್ತೀನಿ, ಎಣ್ಣೆ ಬೇಗ ಕಾಯಿಬಿಡುತ್ತೆ ಅದಕ್ಕೋಸ್ಕರ. ಸೊ ನೋಡಿ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಎತ್ತಿ ಹಾಕೋಕ್ಕೆ ಸುಲಭ ಆಯ್ತದೆ ನನಗೆ. ಎಣ್ಣೆ ಕಾಯಬೇಕು. ಹಾಟ್ ಬಾಕ್ಸು ಮುಚ್ಚುಳ ಮತ್ತು ಎತ್ತಕ್ಕೆ ಪೂರಿನ ಇದರಲ್ಲೇ ಕರಿಯೋದು, ಆರಾಮಾಗಿ ಸುಲಭವಾಗಿ ಎತ್ಕೊಳ್ಳೋದು. ಇದರಲ್ಲಿ ಎಣ್ಣೆ ಕೂಡ ಕ್ಲೀನಾಗಿ ಸೋರುತ್ತೆ. ಕಾಯ್ತಾ ಐತೆ, ಬಬಲ್ಸ್ ಬರ್ತಾ ಐತೆ. ಸೊ
ಗೊತ್ತಾಗ್ತಾ ಆಯ್ತಾ? ಎಣ್ಣೆ ಹಿಂಗೆ ಬೇಕಾದ್ರೆ ನಿಮ್ಮ ಮೇಲೆ ಹೋಗ್ಬೋದು, ಹಬೆ ಬರ್ತಾ ಇರುತ್ತೆ. ಇವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಒಂದು ಪೂರಿ ತಗೊಳ್ಳಿ, ನಿಧಾನಕ್ಕೆ ಸೈಡಲ್ಲೇ ಬಿಡಿ. ಸೊ ಅದಂಗೆ ಕೆಳಗಡೆ ಹೋಗುತ್ತೆ. ಸೈಡಲ್ಲೇ ಬಿಟ್ಟಿದ್ದು ಹೋಗಿದೆ. ಎಣ್ಣೆ ಕಾದ್ರೆ ಚೆನ್ನಾಗಿ ಪೂರಿ ಉಬ್ಬುತ್ತಾ ಇದೆ ನೋಡಿ. ಸೊ ಇವಾಗ ನಿಧಾನಕ್ಕೆ ತಿರುವಾಕಿ. ನಿಮಗೆ ಎಷ್ಟು ಫ್ರೈ ಬೇಕೋ ಅಷ್ಟು ಫ್ರೈ ಮಾಡ್ಕೊಬೋದು. ನೋಡಿ ಬೇಯ್ತಾ ಇದೆ, ಬಬಲ್ಸ್ ಬರುತ್ತೆ. ಇವಾಗ ನಾವು ಲೋ ಫ್ಲೇಮ್ ಮಾಡ್ಕೊಳ್ಬೇಕು ಪೂರಿ ಹಾಕೋವಾಗ. ಸೊ ನೋಡಿ ನಿಧಾನಕ್ಕೆ ಬಿಡಬೇಕು. ಸೊ ಇವಾಗ ಬೇಕಾದ್ರೆ ಉರಿ ಇಟ್ಕೊಳ್ಳಿ. ಹಾಕಿದ್ಮೇಲೆ ನೋಡಿ ಎದೊಳ್ತಾ ಇದೆ. ನೋಡ್ದೆ ಎಷ್ಟು ಚೆನ್ನಾಗಿ ಗುಡ್ಡೆ ಬರ್ತಾ ಇದೆ ಪೂರಿ. ವಾವ್, ಸೂಪರ್ ಅಲ್ವಾ? ಎಷ್ಟು ಸಿಂಪಲ್ ಪೂರಿ ಮಾಡೋದು. ಬರೀ 4 ಪದಾರ್ಥ ಹಾಕಿರೋದು ನಾನು ಅಷ್ಟೇ. ಹಸಿಟ್ಟು, ಎಣ್ಣೆ ಎಣ್ಣೆ, ಇದು ಕರಿಯೋಕ್ಕೆ ಎಣ್ಣೆ ಪೂರಿಗೆ. ಸೊ ಹಸಿಟ್ಟು ಪೂರಿ ಕಲಸೋಕ್ಕೆ ಹಸಿಟ್ಟು ಏನು ಮಾಡಿದ್ದೀನಿ ನಾನು, ತುಪ್ಪ ಹಾಕಿದ್ದೀನಿ. ಓಕೆ, ಸೊ ಈ ಎಣ್ಣೆನೂ ಸೇರಿದ್ರೆ 5 ಐಟಮ್ ಆಗುತ್ತೆ ಪೂರಿ ಕರಿಯೋಕ್ಕೆ. ಇಲ್ಲ ಕಣ. ನೆಕ್ಸ್ಟ್ ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ. ಸೊ ಎಣ್ಣೆ ಕಾಯೋ ಗಂಟ ಅಷ್ಟೇ, ಆಮೇಲೆ ಫಟಾಫಟ್ ಅಂತ ಬೇಗ ಆಗಿಬಿಡುತ್ತೆ. ಎಷ್ಟು ಸುಲಭ ಅಲ್ವಾ? ಮಳೆ ಬರ್ತಾ ಇದೆ ಈಚೆ ಕಡೆ, ಹನಿ ಬೀಳ್ತಾ ಇದೆ, ಚಿಟಪಟ ಮಳೆ. ಸ್ವಲ್ಪ ಮಳೆ ಬರೋದು, ಸ್ವಲ್ಪ ನಿಂತೋಗೋದು, ಗಾಳಿ ತುಂಬ ಆಷಾಢ ಗಾಳಿ. ಹಾಗೆ ಪಾತ್ರದಲ್ಲಿ ಇಡಿದ್ರೆ ಕ್ಲೀನಾಗಿ ಎಣ್ಣೆ ಎಲ್ಲ ಸೋರ್ಕೊಳ್ಳುತ್ತೆ. ಸೊ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಾಡ್ಬೋದು. ಒಂಚೂರು ಎಣ್ಣೆ ಇರಲ್ಲ ಪೂರಿಲಿ. ಸೊ ನೋಡಿ ಉರಿ ಕಮ್ಮಿ ಮಾಡಿದ್ದೀನಿ. ಪೂರಿ ಹಾಕಿದವಾಗ ಉರಿ ಕಮ್ಮಿ ಮಾಡ್ತೀನಿ, ಎದ್ದವಾಗ ಕಮ್ಮಿ ಮಾಡ್ತೀನಿ, ಮತ್ತು ಬೇಯೋವಾಗ ಸ್ವಲ್ಪ ಉರಿ ಇಟ್ಕೊತೀನಿ. ಸೊ ನೋಡಿ ಇಷ್ಟು ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ಹಾಕೋಣ. ಇದೆ ಬಿಸಿ ಇದೆ. ಇವಾಗ ಉರಿ ಇಟ್ಕೊತೀನಿ ಹಿಂಗೆ. ಸೊ ಎಲ್ಲ ಪೂರಿ ಇದೇ ಥರ ಕರ್ದಿದ್ದೀನಿ. ಪೂರಿ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಎಣ್ಣೆ ಫುಲ್ಲು ಸೋರ್ತಾ ಇದೆ. ಎಣ್ಣೆ ಎಷ್ಟು ಹಾಕಿದ್ದೆ ನೋಡಿ.